ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಕಿಚನ್. ಇವತ್ತು ಸ್ಯಾಮೆ ಅಕ್ಕಿ ಉಪ್ಪಿಟ್ಟು ಮಾಡ್ತೀವಿ. ಅದು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಸ್ವಲ್ಪ ತುಪ್ಪ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಂಡ್ರೆ, ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಕರಿಬೇವು, ಬೇಳೆ, ಬೇಳೆ, ಇವೊಂದು ಸ್ವಲ್ಪ ಗೋಲ್ಡನ್. ಇದರಿಂದ ಒಂದು ಅಕ್ಕಿ ತಗೊಂಡಿನಿ. ಇದರಲ್ಲಿ 3 ನೀರು ಹಾಕ್ಬೇಕು ನೀವು, ಹಂಗಾದ್ರೆ ಇದು ಶಾಮೆ ಅಕ್ಕಿ ಕರೆಕ್ಟಾಗಿ ಬರುತ್ತೆ. 2 ಹಾಕ್ಬೇಡ್ರಿ, 3 ಹಾಕ್ರಿ, ನೀರು ಜಾಸ್ತಿ ಬೇಕಿದೆ. ನೀರು ಕುದೀತಾ ಇದೆ, ಈಗ ಅಕ್ಕಿ ಹಾಕೊಂಬರ್ರಿ. ಇದು ಚೆನ್ನಾಗಿ ನೆನೆಸಿರ್ಬೇಕು ನೀವು, ಒಟ್ಟಿಗೆ ಒಂದು 4 ಗಂಟೆ ಮಿನಿಮಮ್ ನೆನೆಸಿರ್ಬೇಕು. ಈ ಶಾಮೆ ಅಕ್ಕಿ ಹಾಕಿದ್ವಿ, ಚೆನ್ನಾಗಿ ಬೇಲಿದು. ನೀವು ಇದಕ್ಕೆ ಬೇಕಾದ್ರೆ ತರಕಾರಿನ ಹಾಕ್ಬೋದು. ಬೀನ್ಸು, ಕ್ಯಾರೆಟು, ಆಮೇಲೆ ಗೆಡ್ಡೆಕೋಸು, ಬಟಾಣಿ ಅವೆಲ್ಲ ಹಾಕ್ಕೊಬೋದು. ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ರಿ, ಚೆನ್ನಾಗಿರೋದು, ಅದು ಚೆನ್ನಾಗಿರ್ತದೆ ತರಕಾರಿ ಹಾಕಿ ಮಾಡಿದರೆ. ನೀವು ಬೇಕಾದ್ರೆ ಹಾಕ್ಕೊಳ್ರಿ, ಹಾಕ್ಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ನಾವು ಹಿಂಗೆ ಮಾಡಿದ್ದೀವಿ ಸಿಂಪಲ್ಲಾಗಿ. ನೀವು ಬೇಕಾದ್ರೆ ತರಕಾರಿ ಹಾಕ್ಕೊಂಡು ಮಾಡ್ಕೊಬೋದು, ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಏನು ಅಕ್ಕಿ ಅದು ಉಪ್ಪಿಟ್ಟು ರೆಡಿಯಾಗಿ ಬಂತು. ಈಗ ನೀವು ಒಂದು ಸತ್ತು ಮನೇಲಿ ಟ್ರೈ ಮಾಡಿರಿ, ಭಾಳ ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಅಕ್ಕಿ ಸಿಗೋದಂದ್ರೆ ಆನ್ಲೈನಾಗ ಸಿಗ್ತವೆ, ಆಮೇಲೆ ಚಿತ್ರದುರ್ಗದಾಗ ಸಿಗ್ತವೆ, ದಾವಣಗೆರೆಗೆ ಸಿಗ್ತವೆ. ಯಾವಾಗ ಹೋಗಿರ್ತಾರಲ್ಲ ಅವಾಗ ತಂಬರ್ರಿ, ಭಾಳ ಚೆನ್ನಾಗುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ರೈಸು. ಈ ಅಕ್ಕಿ ಬಗ್ಗೆ ಫುಲ್ಲು ಮಾಹಿತಿ ಬೇಕಾದರೆ ಡಾಕ್ಟರ್ ಖಾದರ್ ಅಂತ ಯೂಟ್ಯೂಬ್ ಚಾನಲ್ ಹೊಡ್ರಿ, ಅದ್ರಾಗ ಬರುತ್ತೆ. ಡಾಕ್ಟರ್ ಖಾದರ್ ಅಂತ ಹೇಳ್ರಿ, ಬರುತ್ತೆ. ಅದ್ರ ನೋಡ್ರಿ, ಇದ್ರ ಬಗ್ಗೆ ಅಕ್ಕಿ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಹೇಳ್ತಾರೆ. ಇದು ಏನೇನು ಬೆನಿಫಿಟ್ ಇದೆ ಅಂತ ಎಲ್ಲ ಡೀಟೇಲ್ಸಾಗಿ ಹೇಳ್ತಾರೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ರೈಸ್, ಇದನ್ನ ಮನೇಲಿ ಮಾಡ್ಕೊಂಡು. ಎಲ್ಲ ರೆಡಿ ಆಗೈತಿ. ಈಗ ಟೇಸ್ಟ್ ಮಾಡಿ ನೋಡೋಣ ಬರ್ರಿ. ಈಗ